ಸಮಯ ಬಂದಾಗ ವೀರಶೈವ ಲಿಂಗಾಯತರು ಅಂತ ಹೇಳ್ತಿ, ಪಂಚಮಶಾಲಿ ಸಮಾಜ ಅಂತ ಹೇಳ್ತಿ. ಆಯಿತು, ಬೆಳಗಾಂನಲ್ಲಿ ಲಾಠಿ ಚಾರ್ಜ್ ಆಯ್ತಲ್ಲ, ಲಾಠಿ ಚಾರ್ಜ್ ಆದಾಗ ಈ ಸರ್ಕಾರಕ್ಕೆ 2A ಮೀಸಲಾತಿ ಕೇಳೇ ಇಲ್ಲ ನಾವು ಅಂತ ಹೇಳಿದ್ರಿ. ಅಂದರೆ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ, ನಿಮ್ಮದು ಹೊಂದಾಣಿಕೆನಾ? ನೀನು ಪೇಮೆಂಟ್ ಗಿರಾಕಿ. ಬಿಜಾಪುರದಲ್ಲಿ ಮಾತಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಿ. ಬಿಜಾಪುರ ಸಿಟಿಲಿ ಕಳಸರಿ ಲೋಕಸಭೆಗೆ ಲೀಡ್ ಬಂತು. ಈ ಸರಿ ಯಾಕಪ್ಪ 9,200 ಚಿಲ್ಲರೆ ಲೀಡ್ ಕಡಿಮೆ ಆಯಿತು? ಮೊನ್ನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಲೀಡ್ ಆಯ್ತು ಬಿಜಾಪುರ ಸಿಟಿ. ಇದು ನಿಂದ ಅಡ್ಜಸ್ಟ್ಮೆಂಟ್ ರಾಜಕಾರಣ ತಾನೆ? ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿಯಲ್ಲ, ನೀನೇ ಅಡ್ಜಸ್ಟ್ಮೆಂಟ್ ರಾಜಕಾರಣಿ. ನಿನಗೆ ಬುದ್ಧಿ ಭ್ರಮಣೆ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಓಡಾಡಿದ್ರೆ ಬಟ್ಟೆ ಹರ್ಕೊಂಡು ಓಡಾಡ್ತೀಯ, ಜನ ಕಲ್ಲಿಲ್ಲಿ ಹೊಡಿತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾತು ನಾನು ಹೇಳ್ತಿದ್ದೀನಿ, ನಿಮಗೆ ಏನಾದರೂ ಗೌರವ ಇದ್ದರೆ ಇನ್ನು ಮುಂದಾದರೂ ಮಾತಾಡೋ ಕೈ ಬಿಡಬೇಕು. ಇದು ಒಳ್ಳೇದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಇದ್ರ ಜೊತೆಗೆ ಪರಮ ಪೂಜ್ಯರಿಗೆ ವಿನಂತಿ ಮಾಡ್ತೀನಿ, ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಇದನ್ನು ಟೀಕೆ ಅಲ್ಲ, ವಿನಂತಿ ಮಾಡ್ತೀನಿ. ಒಬ್ಬ ವ್ಯಕ್ತಿಯ ಪರವಾಗಿ ನೀವೇನಾದರೂ ಪ್ರತಿ ದಿವಸ ಇದರಲ್ಲಿ ಧ್ವನಿ ಎತ್ತಿದ್ರೆ ಜನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂತಾರೆ. ಬುದ್ಧಿ ದಯಮಾಡಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಬೇಡ್ರಿ. ಆ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ. ನಾಳೆ ನಿಮ್ಮನ್ನು ಟೀಕೆ ಮಾಡ್ತಾರೆ. ಈ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ. ಈ ಮನುಷ್ಯ ಎಲ್ಲ ಮಠಾಧೀಶರಿಗೂ ಬೈಯದೆ, ಎಲ್ಲ ಹಿರಿಯರಿಗೂ ಬೈಯದೆ. ರೇ ಯಡಿಯೂರಪ್ಪನ ಪಕ್ಷ ಹತ್ತಿದವು ಎಲ್ಲರೂ ಗೌರವಿಸ್ತಾರೆ. ಅವರ ವಯಸ್ಸು, ಅವರ ಸಾಮರ್ಥ್ಯ, ಅವರ ಅನುಭವ. ಯಾರನ್ನು ಬಿಟ್ಟಿದೆ ಈ ಮನುಷ್ಯ? ಇದೇ ಅಧಿವೇಶನದಲ್ಲಿ ಶೆಟ್ರು ಭಟ್ರು ಅಂತ ಹೇಳಿದ್ರು. ಯಾರನ್ನ ಬಿಟ್ಟಿದೀಯಾ? ಎಲ್ಲರ ಬಗ್ಗೆ ಬಾಯಿ ಬಂದಂಗೆ ಬೈತೀಯಾ? ನಿನಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗಿದೆ ಇದೇ ರೀತಿ ಆದರೆ. ಸಾಕತ್ತಿದ್ರೆ ಚುನಾವಣೆ ಉಚ್ಚಾಟನೆ ಆಗಿದ್ದಿಲ್ಲಪ್ಪ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಲ್ಲಬೇಕು. ಡಿಪಾಸಿಟ್ ಸಿಗಲ್ಲ ನಿನಗೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ನಿನ್ನೆ ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರೆ ನೋಡಿದ್ದೀರಾ? ರಮೇಶ್ ಜಾರಕಿಹೊಳಿ ಸ್ನೇಹಿತರು ಅಗ್ರವ ಮಾತಾಡಬೇಡ ಅಂದ್ರೆ ಹೇಳಿದ್ರು ಕೇಳಲ್ಲ, ನಾವೆಲ್ಲ ಸಲಹೆ ಕೊಟ್ಟಾತು, ನಮ್ಮ ಮಾತು ಯಾರು ನಮ್ಮ ಮಾತು ಕೇಳಲ್ಲ, ನಮಗೆ ಕೈಗೆ ಸಿಗ್ತಾ ಇಲ್ಲ. ಎಲ್ಲರೂ ಬೇಸರಾಗಿದ್ದಾರಲ್ಲೇ, ಬೇಸರಾಗಿದ್ದಾರೆ. ಯಾಕಂದರೆ ಸ್ವಯಂ ಘೋಷಿತ ನಾಯಕ ಈ ಇವರಿದ್ದಲ್ಲ, ಯಾರು ಸದ್ದಾಂ ಹುಸೇನ್, ಆ ಥರ ವ್ಯಕ್ತಿ ಇದ್ದ. ನಾನು ಮುಖ್ಯಮಂತ್ರಿ, ಏನು ಹಗಲ್ಗನಸು ಕಾಣಬೇಕು ನಿನಗೆ? ಅಲ್ಲಪ್ಪ, ನೀನು ಉಚ್ಚಾಟನೆ ಆಗಿದೆ, ನೀನೇ ಗೆಲ್ಲಲ್ಲ. 224 ವಿಧಾನಸಭಾ ಕ್ಷೇತ್ರಕ್ಕೆ ನಿನಗೆ ಅಭ್ಯರ್ಥಿಗಳದಾರ? ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಎಷ್ಟು ಸ್ಥಾನ ಬೇಕು? 114 ಸ್ಥಾನ ಬೇಕು, 113 ಬೇಕು. 224 ಅಸೆಂಬ್ಲಿಲಿ 113 ಬೇಕು. ನೀನೇ ಗೆಲ್ಲಲ್ಲ, ಎಲ್ಲಿಂದ ಮುಖ್ಯಮಂತ್ರಿ ಆಗ್ತಿ? ಸ್ವಯಂ ಘೋಷಿತ ನಾಯಕನಾಗಬಾರ್ದು, ಹಗಲು ಕನಸು ಕಾಣಬಾರ್ದು, ಸರ್ವಾಧಿಕಾರಿ ಬಿಡಬೇಕು ಅಂತ ಹೇಳಿ ಇಚ್ಛೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.